ಮಾಯಾ ಲೋಕದ ಮಾರ್ಜೋಡಿನಲ್ಲಿ ಮದ ತುಂಬಿ ಕೊಬ್ಬಿ ನಿಂತ ನರಸಿಂಹ ಈ ರಾರ ರಸಿಕ ಕೋಟೆ ಭಾರ್ಗವೇಂದ್ರ ದರ್ಪದ ಕೋಟೆಯೊಳಗೆ ಈ ರಣದಲ್ಲಿ ಯುದ್ಧ ಮಾಡಬೇನೆಂದ ಚಂದ್ರಟೋ ಈ ಏಕ ಚಕ್ರಾಧಿಪತಿ ಅರಮನೆಯ ಸಿಡಿಲ ಶಿಖರ ಮನೆ ಮಟ್ಟಲು ನೀನು 10 ಯುಗಗಳಲ್ಲಿ ಹೆತ್ತ ತಾಯಿ ಹಾಲು 10 ಸಲ ಕುಡಿದು ಬಂದರು. ಈ ಗಜ ನಿಂತ ಗಂಡುಗಲಿ ಪುಂಡ ಪ್ರಭುರಾಯನ ಎದೆಗುಂಡಿಗೆ ತಟ್ಟಲು ಮುಕ್ಕೋಟಿ ದೇವರ ಮುನ್ನೂರು ಜನ್ಮ ಎತ್ತಿ ಬಂದ್ರೆ ಸಾಧ್ಯವಿಲ್ಲ. ಬಡವರ ರಕ್ತ ಹೀರಿ ಸಂಪಾದಿಸಿದ ಸಂಪತ್ತಿನಲ್ಲೇ ಸೊಕ್ಕಿನಿಂದ ಮರೆತಿರುವ ಶ್ರೀಮಂತ ಮನೆತನದಲ್ಲಿರುವ ಹದಿಹರಿಯದ ಹುಡುಗಿಯರಿಂದ ಹಿಡಿದು ಮುದಿಹರಿಯದ ಮಹಿಳೆಯರ ಸುಕುಮಲ ದೇಹದ ಕೆಂಪಾದ ದಿನವನ್ನು ಸವರೆ ಕಾಮಸ್ಪರ್ಶದಿಂದ ಚೊಚ್ಚಿ ಹುಚ್ಚಪ್ಪಿಸಿ ಅಂಗಳೆಯರ ಅಂಗಳದಲ್ಲಿ ಅರಸನಾಗಿ ಬರುತ್ತಿರುವ ಈ ಭೂಲೋಕದ ಭೂಪನಿಗ ನೀನ್ ಯಾವ ಲೆಕ್ಕ? ಈ ವಿಶ್ವನಾಮದ ಹುತ್ತಿನೋಳು ಅದಂತ ಘಟ ಸರ್ಪ ಹೆಡೆ ಎತ್ತಿ ಬಂದರು. ಈ ಶಿವನಾಗನ ಮುಂದೆ ಯಾವ ಪುಂಗಿನಾದವ ನಡೆಯುವುದಿಲ್ಲ. ಶುಂಭನ ಹಾಗಿರುವ ಈ ಹುಂಬನ ಎದುರಿಗೆ ಬಾರಿಸಿ ಹಬ್ಬದ ಕುಸ್ತಿ ಒಂದು ಹಬ್ಬನಾಗಿ ಬಂದ ಅವನು ಕತ್ತು ಹಿಡಿದು ಕತ್ತರಿಸಲು ಬಿಡಲಾರೆ. ನರಸಿಂಹ ಹಿಂದೆ ಶರಬರು ಪಚ್ಚೆ ನೀಲ ವಾಹನದ ಗಂಧ ಮಾದುನರೆಂಬ ರಾಕ್ಷಸರು ನನ್ನ ಘಟ ಉಳಿಸುವೆನೆಂದು ಛಲತಟ್ಟು ಬೆತ್ತಲೇರಿ ಸುಟ್ಟು ಹೋದ ಅಂದಿನ ಕಾಲದಲ್ಲಿ ಅದನ್ನೀಗ ನೀನರಿಯದೆ ಈ ಜಗಮಂಡಲ ಹೊಂಡ ಕೆಂಡ ಕಾಳಿಂಗ ಸರ್ಪ ಬಣ್ಣಕ್ಕೆ ಅನಕಲು ಬಂದರೆ ನಿನ್ನ ಪಿಂಡದ ಅಂಡವನ್ನು ಅಲ್ಲ ನಿನ್ನ ಬಿಸಿ ರಕ್ತವನ್ನು ಕುಡಿದ ದಿಡ ಹೋಗಿದ ದಡ ಸೇರಿಸದಿದ್ದರೆ ನನ್ನ ಹೆಸರು ವಿಶ್ವ ವಿರಾಟ ಸಹ್ಯಾದ್ರಿ ಗರ್ವ ಕೇಸರಿ ಸಿಂಹದ ಮರೆ ಕೋಟಿ ಪರ್ವದ ಪಟ್ಟದ ರಾಜ ರಸಿಕ ಸಿಂಹದ ಮರೆ ಭಾರ್ಗವೇಂದ್ರನೇ ಅಲ್ಲ. बेटा पैसा तो हम भी मराएंगे 5 से आज से जी सर 9 से हमसे नहीं होगा. हमारा रास्ता थोड़ा अलग है. ध्यान इस पे लाइक ए वन शॉट गेम. अगर बुलेट निशाने पे लगी तो सब हमारा, अगर निशाना चूका तो सब बर्बाद है. क्यों पटीना? इसलिए अगर बड़ा बनना चाहिए always ready to take a risk. You think I am done? You are fucking wrong. The king is always king, huh? Oh!
ಎಬ್ಬಿಸಿ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನದ ಖಬರಿಲ್ಲದ ಮೈ ಮೇಲೆ ಬರುತ್ತಿರುವೆಯಲ್ಲ, ಯಾರಲೇ ನೀನ? ಅಧಿಕಾರಿಗಳು ಹೇ ದಿಕ್ಕೆಟ್ಟ ಹೊಲೆ ಷಂಡ ಶ್ರೀಮಂತರಿಗೆ ಸಿಂಹ ಶಬ್ದ, ಬಡವರ ಪಾಲಿಗೆ ಕರ್ಣ, ದೀನ ದಲಿತರಿಗೆ ಸಮಾಜ ರಕ್ಷಕ. ಇನ್ನು ಬಡವರ ಒಡಿಲನೆ ಕಿತ್ತು ತಿನ್ನುವ ನಿಮ್ಮಂತ ಷಂಡ ಅಧಿಕಾರಿಗಳನ್ನು ಮೆಟ್ಟಿನಿಂದ ಮಟ್ಟ ಹಾಕಲು ಈ ಭೂತಾಯಿ ಗರ್ಭದಲ್ಲಿ ಜನಿಸಿ ಬಂದಿರುವ ಕಲಿಯುಗದ ಭಾರ್ಭಗ, ಕಲಿಯುಗದ ಭಾಗ್ಯವ. ಬಡವರನ್ನು ರಕ್ಷಣೆ ಮಾಡಲು ಸಮಾಜವಿದೆ, ಸಮಾಜವನ್ನು ರಕ್ಷಣೆ ಮಾಡಲು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡಲು ನ್ಯಾಯಾಂಗವಿದೆ. ಅಂತದ್ರಲ್ಲಿ ನೀನು ಯಾವಲೆ ಪುಡುಗೋಸಿ ಭಾರ್ಗವ? ಸಮಾಜ ಹೇ ಪೊಲೀಸ್ ನ್ಯಾಯಾಂಗ ಏನಂದೆ? ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಶ್ರೀಮಂತರೆಂಬ ಮೇಲು ವರ್ಗದ ಜನ ಅಟ್ಟ ಹೊಸದಿ ಮೆರೆಯುವ ಬಂಡ ಸಮಾಜವಿದ. ಇನ್ನು ಪುಡಿ ರಾಜಕಾರಣಿಗಳು ಪುಡಿಗಾಸೆ ಎತ್ತಿಟ್ಟು ಬಾಯಿ ಬಿಚ್ಚಿ ಲಂಗು ಲಗಾಮಿಲ್ಲದೆ ಚಿಕ್ಕವರ ಮೇಲೆ ಕೇಸು ಹಾಕಿ ಶ್ರೀಮಂತರ ಮನೆ ಕಾಯುವ ನಿಮ್ಮಂತ ಲೊಚ್ಚಗಳೆಷ್ಟಿಲ್ಲ ಈ ನಿನ್ನ ಕಾರಿನೊಳಗ. ದೇವರಂತಿರುವ ದೇವಾನು ದೇವತೆಗಳೇ ಹಣದ ಆಮಿಷಕ್ಕೊಳಗಾಗಿ ಏನಗಾಡುತ್ತಿರುವ ನ್ಯಾಯಮೂರ್ತಿಗಳನ್ನು ನೋಡಿರ್ಬೇಕಲ್ಲವೇ? ಅಂದಾಗ ಆ ದೇವರಿಲ್ಲದ ಗುಡಿಯೊಳಗ ಎಷ್ಟು ಪೂಜಿಸಿದರೇನು ಫಲ? ಏ ಭಾರ್ಗವ, ನಾನೊಬ್ಬ ಸರ್ಕಾರದ ಸೇವಕನಾಗಿ ಸರ್ಕಾರ ಕೊಡುವ ಸಂಬಳದಲ್ಲಿ ಸುಖ ಜೀವನ ನಡೆಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಭ್ರಷ್ಟ ಅಧಿಕಾರಿ ನಾನಲ್ಲ. ನೋಡು, ನೀನೊಂದು ಕಾಡಿನಲ್ಲಿ ಮದವೇರಿದ ಮದ್ದಾನೆ ಇದ್ದಂತೆ, ನಿನ್ನಂತ ಗರ್ವದ ಗಜಗಳನ್ನು ಒಂದು ಸಣ್ಣ ಇರುವೆ ಸೊಕ್ಕನ್ನಡಗಿಸುತ್ತದೆ ಅಂದಾಗ ಬಡವರ ಪಾಲಿಗೆ ಸೇವಕರಾಗಬೇಕಾಗಿದ್ದ ನಿಮ್ಮಂತ ಅಧಿಕಾರಿಗಳೇ ಬಡವರಿಂದ ಬಾಚಿದ ಹಣದಲ್ಲಿ ಕೊಬ್ಬಿ ಮೆರೆಯುತ್ತಿರುವಾಗ ಲೋಕಾಯುಕ್ತ ಎಂಬ ಹದ್ದಿನ ಕಣ್ಣಿಗೆ ಮಿಕ್ಕದಂತೆ ವಶಪಡಿಸಿಕೊಂಡಿರುವ ಕೆಜಿ ಗಟ್ಟಲೆ ಬಂಗಾರ, ಕೋಟಿ ಗಟ್ಟಲೆ ಹಣ ಸಿಕ್ಕಿರುವುದು ನಿಮ್ಮಂತ ಅಧಿಕಾರಿಗಳೇ ಮನೆಯಲ್ಲಿ ಹೊರತು ನಮ್ಮಂತ ಬಡವರ ಮನೆಯಲ್ಲ ಮಿಸ್ಟರ್ ಜಗದೀಶ್. ಲೇ ಭಾರ್ಗವ, ಲೇ ಭಾರ್ಗವ, ಕಾನೂನು ಎಂಬುದು ಒಂದು ಬೆಂಕಿಯ ಕೆಂಡವಿದ್ದಂತೆ. ಒಂದು ಸಾರಿ ತಾಕಿದರೆ ಸಾಕು, ಸಾಯುವವರೆಗೂ ಹೋಗುವುದಿಲ್ಲ ಆ ಸುಟ್ಟು ಗಾಯದ ನೋವು. ಆವಾಗ ಈ ನಿನ್ನ ರೋಷಾವೇಶದ ಮಾತುಗಳು ತಾಳ್ಮೆ ಕಳೆದುಕೊಂಡು ಮೌನವಾಗಿ ಬಿಡುತ್ತವೆ. ಯಾಚರ ಲೆಕ್ಕ ನನ್ನ ಲೆಕ್ಕ ಚುಕ್ತ ಮಾಡುತ್ತೇವೆ ಎಂದು ಅಡಿ ಹೆಜ್ಜೆ ಮುಂದಿಟ್ಟರೆ ನಿನ್ನ ಪಿಂಡದ ಅಂಡವನ್ನು ಹರಿದು ದಿಡ ಹೋಗಿದ ದಡ ಸೇರಿಸಿ ಬಿಡುವೆ. ಇವನು ನನ್ನ ಸಿರೆ ಹೋದರೂ ಚಿಂತೆ ಇಲ್ಲ, ವೈರಿಗಳ ರುಂಡವನ್ನು ಚಂಡಾಡುವ ತನಕ ಸಮಾಧಾನವಿಲ್ಲ. ಇವನು ಭೂರ್ಗರಿವ ಜಲಪಾತವಿದ್ದ ಹಾಗೆ ದೂರ ನಿಂತು ನೋಡಬೇಕೆ ವಿನಃ ಹತ್ರ ಬಂದ್ರೆ ಸತ್ತೋಗ್ತೀಯ. ಭಾರ್ಗವ, ಹೀಗೆ ಶೂರತನದಿಂದ ಧೈರ್ಯ ಮಾಡಿ ನನ್ನೆದುರು ಹಾಕಿಕೊಂಡರೆ ನಿನ್ನ ಗರ್ವವನ್ನು ಮಣ್ಣು ಮುಕ್ಕಿಸಿ ನಿನ್ನ ಶೌರ್ಯದ ಸೊಕ್ಕನ್ನು ನನ್ನ ಕಾನೂನಿನ ಬಾಣಗಳಿಂದ ಪಳಗಿಸಿ ನಿನ್ನ ದರ್ಪದ ಕ್ರಾಂತಿಯನ್ನು ಕತ್ತಲ ಕೋಣೆಗೆ ಒತ್ತು ಒಯ್ಯಲು ಸದಾ ಸಿದ್ಧ. ಇನ್ಸ್ಪೆಕ್ಟರ್ ಜಗದೀಶ್. ಕತ್ತಲೆ ಕೋಣೆ ಮಿಸ್ಟರ್ ಜಗದೀಶ್, ಹಿಂದೆ ಸ್ವತಂತ್ರ ಹೋರಾಟಗಾರರು
ಬ್ರಿಟಿಷರ ಕಾರ್ಯಗ್ರಹದ ಕತ್ತಲೆ ಕೋಣಿ ಒಳಗ ಭಯಪಟ್ಟಿದ್ರ ನಮಗೆ ಒಂದು ಸ್ವಾತಂತ್ರ್ಯನೇ ಸಿಗ್ತಾ ಇರ್ಲಿಲ್ಲ. ಸ್ವತಂತ್ರ ಸಿಕ್ಕು ವರ್ಷಗಳೇ ಗತಿಸಿದರು. ಬಡವರ ದೀನ ದಲಿತರ ಸ್ವತಂತ್ರವನ್ನು ಕಸಿದುಕೊಂಡು ಬದುಕುತ್ತಿರುವ ಬಡ ಶ್ರೀಮಂತರ ಸೊಕ್ಕ ನಡೆಸುವ ಈ ಗಂಡು ಹುಲಿಗೆ ನಿನ್ನ ಕತ್ತಲೆ ಕೋಣೆಯ ಭಯವೇ? ಮಿಸ್ಟರ್ ಜಗದೀಶ್, ನನ್ನನ್ನು ಕತ್ತಲೆ ಕೋಣಿಗೆ ಹೊತ್ತ ಇವತ್ತು ನನ್ನದು ನಿನ್ನ ಭ್ರಮೆಯಷ್ಟಲೇ. ಭಾರ್ಗವ, ಭಯ ಭ್ರಮೆ ಅಲ್ಲ ಭಾರ್ಗವ. ಕಾನೂನು ಎಂಬುದು ಒಂದು ಬೆಂಕಿಯ ಕಂಡವಿದ್ದಂತೆ. ಒಂದು ಸಾರಿ ತಾಕಿದರೆ ಸಾಕು, ಸಾಯುವವರೆಗೂ ಹೋಗುವುದಿಲ್ಲ ಆ ಸುಟ್ಟು ಗಾಯದ ನೋವು. ಆವಾಗ ಈಗಿನ ರೋಷಾವೇಶದ ಮಾತುಗಳು ತಾಳ್ಮೆ ಕಳೆದುಕೊಂಡು ಮೌನವಾಗಿ ಬಲಗಿ ಬಿಡುತ್ತವೆ. ಯಾಚರ ನಿನ್ನ ಎಚ್ಚರಿಕೆ ಗರ್ಭದ ನುಡಿಗಳನ್ನು ಬೆತ್ತರಿಸಿ ಸಿಂಹವನ್ನು ಮತ್ತಷ್ಟು ಕೆರಳಿಸಬೇಡ. ಪುಟಿದೇಳುವ ನನ್ನ ಸೇಡಿನ ಕಿಡಿ ಆವೇಶಕ್ಕೆ ಎಂದು ನೀನು ದೂರ ಸರಿದು ಹೋದರೆ ಅಕ್ಕಿಯಂತೆ ರೆಕ್ಕೆ ಬರಿತ ನಿನ್ನ ಪಕ್ಕಗಳನ್ನು ಕೆತ್ತ ಪಕ್ಕಕ್ಕಿಟ್ಟು ಸುಟ್ಟು ಮಾಂಸವನ್ನು ತಿನ್ನಬೇಕಾಗುತ್ತದೆ. ಈ ಎಚ್ಚರ ಏನಂದೆ? ನೀನು ಎಚ್ಚರಿಕೆ ಕೊಟ್ಟ ಕ್ಷಣ ಹುಲಿಯು ಮಾಂಸವನ್ನು ತಿನ್ನುವುದನ್ನು ಬಿಟ್ಟು ಹೊಲ್ಲನ್ನು ತಿನ್ನಬಹುದೇ? ಹುಲಿ ಯಾವಾಗಲೂ ಬೆನ್ನತ್ತಿ ಬೇಟೆಯಾಡಿ ರಕ್ತವನ್ನು ಹರಿದು ತಿಂದು ಮಾಂಸವನ್ನು ಹರಿದು ತಿನ್ನುವುದು. ನೆನಪಿನಲ್ಲಿಟ್ಟುಕೋ. ಹಾಗೆಂದ ಮಾತ್ರಕ್ಕೆ ಮತವೇರಿದ ಗಜದಂತೆ ಲಂಗು ಲಗಾಮಿಲ್ಲದೆ ಮುನ್ನುಗ್ಗಿದರೆ ನನ್ನ ಕಾನೂನಿನ ಬಾಣದಿಂದ ನಿನ್ನನ್ನು ಬಂಧಿಸಿ ನಾ ಹೇಳಿದಂತೆ ಕೇಳುವ ಹಾಗೆ ಮಾಡದೆ ಹೋದರೆ ದೈವನೇ ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಹಾಗಾದರೆ ಈ ಭಾರ್ಗವನ ಸೇಡಿನ ಸಂಚನ್ನು ಬಿಚ್ಚಿ ಹೇಳುವೆ. ಅಚ್ಚಳಿಯದೆ ನಿನ್ನ ಎದೆಯಲ್ಲಿ ಬರೆದಿಟ್ಟುಕ. ಅಬಲೆಯರ ಮೇಲೆ ಅತ್ಯಾಚಾರ ಮಾಡುವ ಆ ಷಂಡರ ರುಂಡವನ್ನು ಮೊಂಡದಿಂದ ಬೇರ್ಪಡಿಸಿ ಬಡವರ ಆಸ್ತಿಯನ್ನು ತಿಂದು ತೆಗುವ ಶ್ರೀಮಂತರನ್ನು ಸೊಕ್ಕಡಗಿಸಿ ನಿಮ್ಮಂತ ಭ್ರಷ್ಟ ಅಧಿಕಾರಿಗಳನ್ನು ಬಟ್ಟೆ ಬಿಚ್ಚಿಸಿ ರೋಡಿನ ತುಂಬ ಓಡಾಡಿಸಿ ಹೊಡೆದ ಕತ್ತ ಮೇಲೆ ಮೆರವಣಿಗೆ ಮಾಡಿದ. ಇನ್ನು ಪುಂಡ ರಾಜಕಾರಣ ಕ್ಷಣಕ್ಕೊಂದು ಬಣ್ಣ ತಾಶಿಗೊಂದು ಮಾತು ಬದಲಾಯಿಸುವ ಆ ರಾಜಕಾರಣಿಗಳ ಹೆಡೆಮುರಿ ಕಟ್ಟೆ ಅಲ್ಲನ್ನು ಕಿತ್ತು ಕೊಳ್ಳೆ ಇಟ್ಟು ಸೊಳ್ಳೆಯಂತೆ ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ಚಕ್ರಕೋಟಿ ಚನ್ನಿಗನ ತಂಡ. ರಸಿಕ ಸಿಂಹದ ಮರೆ ಭಾರ್ಗವೇಂದ್ರನೇ ಅಲ್ಲ. ಇಂಥ ನಟ ಭಯಂಕರಿಗೆ ನಿನ್ನ ಕಾನೂನು ಏನು ಮಾಡಲು ಸಾಧ್ಯವಿಲ್ಲ. ನಿನಗೆ ದಮ್ಮಿದ್ರ ತೊಡೆಯಾಗ ತಾಕತ್ತಿದ್ರ ತೊಡೆದ ನಿಲ್ಲ ಈ ಗಂಡ ಹುಲಿನ. ಹೋಗಾಗ ಒಂದ್ ಮಾತಾಡ್ತೇನೆ. ತುಂಬಾ ಜನ ಹೊಡೆದ್ರೆ ಮಾಸ್ ಆಗಿರುತ್ತೆ, ಕೆಲವರು ಹೊಡೆದ್ರೆ ಸಪ್ಪಾಗಿರುತ್ತೆ, ಇನ್ನು ಕೆಲವರು ಹೊಡೆದ್ರೆ ಕಾಮಿಡಿ ಆಗಿರುತ್ತೆ, ಆದ್ರೂ ಸರ್ಜೆ ಹೊಡೆದ್ರೆ ಭರ್ಜರಿ ಆಗಿರುತ್ತೆ. ಈ ಭಾರ್ಗವ ಒಮ್ಮೆ ಗದ್ದರಿಸಿ ಕೂತ್ಕೊ ಹೋದ. ಯಾವುದೇ ಇಮೇಲ್, ಜಿಮೇಲ್, ಗೂಗಲ್, ಫೇಸ್ಬುಕ್, ವಾಟ್ಸ್ಆಪ್, ಯುಸಿ ಬ್ರೌಸರ್, ಸ್ಕೈಪ್, ಮೊಜಿಲ್ಲಾ ಇಂಟರ್ನೆಟ್ ಅಲ್ಲಿ ಹೋಗಿ ಸರ್ಚ್ ಮಾಡೋ. ಇಡೀ ಪ್ರಪಂಚದ ಪುರಾಣ ಪುಟಗಳ ಇತಿಹಾಸದ ಭೂಪುಟದಲ್ಲಿ ಸುನಾಮಿ, ಸುಂಟರ್ಗಾಳಿ ಎರಡು ಒಟ್ಟೊಟ್ಟಿಗೆ ಎಬ್ಬಿಸಿ ಇಡೀ ಸೌರ ಮಂಡಲವನ್ನೇ ಗಡಗಡ ನಡುಗಿಸಿದ ಗಂಡದೆಯ ಗಂಡುಗುಳಿಗಳ ಮಿಂಡ ಹುಲಿ ಯಾರಂದು ಹುಡುಕ ನೋಡಿದ್ರ ಅಲ್ಲಿ ಅಪ್ಪಟ ಸುವರ್ಣ ಅಕ್ಷರಗಳೆಲ್ಲ ಬರೆದಿರ್ತ. ಚೆಕ್ ಮಾಡಿ ನೋಡು. ಬರ್ತೀನಿ ಚಿನ್ನ.